ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಬಿಂದು ಸುನಿಲ್ ಲೈಫ್ ಸ್ಟೈಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಾನ್ ವೆಜ್ ಇಷ್ಟಪಡೋರಿಗೆ ಹೊಸ ರೆಸಿಪಿನ ಹೇಳ್ಕೊಡ್ತಿದ್ದೀನಿ. ಏನಪ್ಪ ಅಂದರೆ ಚಿಕನ್ ಕೈಮಾ. ಅದು ಬರೀ ಚಿಕನ್ ಕೈಮಾ ಅಲ್ಲ, ಅವರೆಕಾಳು ಸೀಸನ್ನಲ್ಲಿ ಇಸ್ಕಿದ ಬೇಳೆ ಹಾಕಿ ಚಿಕನ್ ಕೈಮಾ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ ಬನ್ನಿ. ನಾನು ಮಾಡೋ ಚಿಕನ್ ಕೈಮಾ ಅಂದರೆ ನಮ್ಮ ಮನೆಯವ್ರಿಗಂತೂ ಸಖತ್ ಇಷ್ಟ. ಕೈಮಾ ಸಾರು ಮಾಡೋಕ್ಕೆ ಏನೇನು ಬೇಕು ನೋಡೋಣ ಬನ್ನಿ. ನಾನಿಲ್ಲಿ ಅರ್ಧ kg ಚಿಕನ್ ತೊಗೊಂಡಿದ್ದೀನಿ. ಚಿಕನ್ ಅಂಗಡಿಯಲ್ಲಿ ಕೈಮಾಗೆ ಅಂದರೆ ಈ ಥರ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿಕೊಡ್ತಾರೆ ಅವರೇ. ಒಂದು ಅರ್ಧ kg ಇಸ್ಕಿದ ಬೇಳೆ ಅವರೆಕಾಳು ತೊಗೊಂಡಿದ್ದೀನಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ನಾನಿಲ್ಲಿ ಮೀಡಿಯಮ್ ಸೈಜ್ 3 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ತೊಗೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಟೊಮೊಟೊ ಫ್ರೈ ಆದಮೇಲೆ ಈಗ ಖಾರ ಆ್ಯಡ್ ಮಾಡ್ತಾಯಿದ್ದೀನಿ. ಸಾಂಬಾರು ಪುಡಿ 2 ಸ್ಪೂನು, ಖಾರದ ಪುಡಿ 3 ಸ್ಪೂನು, ನಿಮ್ಮ ಖಾರಕ್ಕೆ ತಕ್ಕಂತೆ ಆ್ಯಡ್ ಮಾಡ್ಕೋಬೋದು. ಈಗ ಚೆನ್ನಾಗಿ ಫ್ರೈ ಮಾಡಿ ಒಂದು 2 ನಿಮಿಷ ಫ್ರೈ ಆದಮೇಲೆ ನೀರು ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗಬೇಕು, ಅಲ್ಲಿಗಂಟ ಫ್ರೈ ಮಾಡ್ಕೋಬೇಕು. ನಾನೀಗ ನೀರು ಆ್ಯಡ್ ಮಾಡ್ತಿದ್ದೀನಿ ನೋಡಿ. ಒಂದು ಚಿಕ್ಕ ಲೋಟದಲ್ಲಿ 1 ಲೋಟ ಹಾಕಿದ್ರೆ ಸಾಕು. ಇದೊಂದು ಸ್ವಲ್ಪ ಕುದಿಸ್ಕೊಳ್ಳಿ ಚೆನ್ನಾಗಿ. ಈಗ ಒಂದು 1/4 ಚಮಚ ಅರಿಶಿನ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಎಲ್ಲ ರೆಡಿ ಆಗೈತೆ. ಈಗ ಈ ಕಡೆ ಮಿಕ್ಸಿ ಜಾರಿಗೆ ಒಂದು ಅರ್ಧ ಹೋಳು ಕಾಯಿ, ಒಬ್ಬೊಬ್ಬರು ಕಡಲೆನೂ ಹಾಕ್ತಾರೆ, ಕಡಲೆನೂ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹಾಕ್ತಿಲ್ಲ. ಒಂದು 3 ಚಕ್ಕೆ, ಒಂದು 4 ಲವಂಗ ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ನಾನು. ಶುಂಠಿ ಬೆಳ್ಳುಳ್ಳಿನ ಹಾಗೆ ಹಾಕ್ಬೋದು, ನಾನಿಲ್ಲಿ ಪೇಸ್ಟ್ ಹಾಕ್ತಿದ್ದೀನಿ. ಮತ್ತು ಈಗ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ. ಆವಾಗಲೇ ಫ್ರೈ ಮಾಡ್ಕೊಂಡಿದ್ನಲ್ವ, ಅದು ತಣ್ಣಗಾಗಿತ್ತು. ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ನೀರು ಆ್ಯಡ್ ಮಾಡಿ ಸಣ್ಣಕ್ಕೆ ರುಬ್ಕೊಬನ್ನಿ. ಎಷ್ಟು ಸಣ್ಣಕ್ಕೆ ರುಬ್ತಿರೋ ಅಷ್ಟು ಸಾಂಬಾರು ಟೇಸ್ಟಿಯಾಗಿ ಬರುತ್ತೆ. ನಾನು ಇಲ್ಲಿ ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ. ಮಸಾಲೆ ಎಲ್ಲ ರೆಡಿ ಆಗೈತೆ. ಈ ಕಡೆ ಸಾಂಬಾರು ಮಾಡೋಣ ಬನ್ನಿ. ಒಂದು ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಒಂದು 100 ಗ್ರಾಮ್ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಎಣ್ಣೆ ಬಿಸಿ ಆದಮೇಲೆ ಅವರೆಕಾಳನ್ನ ಇಟ್ಕೊಂಡಿದ್ನಲ್ವ, ಅದನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಅವರೆಕಾಳು ಹಾಕಿದ್ಮೇಲೆ ಒಂದು 5 ನಿಮಿಷ ಹಂಗೆ ಕೈಯಾಡ್ತೀರಿ. ಅದು ಹಸಿ ಸ್ಮೆಲ್ ಹೋಗಬೇಕು, ಇಲ್ಲಾಂದರೆ ಸಾರು ಹಸಿ ಸ್ಮೆಲ್ ಬರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು ಇದನ್ನ ಒಂದು 5 ನಿಮಿಷನಾರು. ಎಲ್ಲಿವರೆಗೂ ಅಂದರೆ ಫುಲ್ ಗ್ರೀನ್ ಕಲರ್ ಆಗುತ್ತೆ. ಇದು ವೀಡಿಯೋದಲ್ಲಿ ತೋರಿಸ್ತಿದ್ದೀನಲ್ಲ ಹಾಗೆ. ಈಗ ರೆಡಿ ಆಗೈತೆ. ಈಗ ಖಾರ ಆ್ಯಡ್ ಮಾಡ್ತಿದ್ದೀನಿ ನಾನು ನೋಡಿ. ಆವಾಗಲೇ ರುಬ್ಕೊಂಡಿದ್ನಲ್ವ, ಫುಲ್ ಸಣ್ಣಕ್ಕೆ ಪೇಸ್ಟ್ ಮಾಡಿ ಇಟ್ಕೋಬೇಕು. ಖಾರ ಆ್ಯಡ್ ಮಾಡಿದ್ಮೇಲೆ ಒಂದು 5 ನಿಮಿಷ ಕುದಿಸಿದ್ರೆ ಸಾಕು. ಮೊದಲೇ ಹುರ್ಕೊಂಡಿರ್ತೀವಲ್ವ, ಜಾಸ್ತಿ ಏನು ಕುದಿಸೋದು ಬೇಡ. ಇವಾಗ ನಾನಿಲ್ಲಿ ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ 1 ಲೀಟ್ರ್ ಆಗೋಷ್ಟು ನೀರು ಆ್ಯಡ್ ಮಾಡ್ತಾಯಿದ್ದೀನಿ. ನಿಮಗೆ ಸಾರು ತಿಕ್ನೆಸ್ ಹೆಂಗೆ ಬೇಕೋ ಆ ರೀತಿ ನೀರು ಆ್ಯಡ್ ಮಾಡ್ಕೋಬೋದು ನೀವು. ಸ್ವಲ್ಪ ನೀರಾಗೆ ಮಾಡ್ಕೊಳ್ಳಿ, ಯಾಕಂದರೆ ಕೈಮಾ ಹಾಕಿ ಒಂದು ಅರ್ಧ ಗಂಟೆನಾದ್ರು ಕುದಿಸ್ತೀವಲ್ಲ, ಅದಕ್ಕೆ ಗಟ್ಟಿ ಆಗುತ್ತೆ ಸಾಂಬಾರು. ನಾನಿಲ್ಲಿ 5 ಜನದಿಂದ 7 ಜನಕ್ಕಾಗೋಷ್ಟು ಸಾಂಬಾರು ರೆಸಿಪಿ ತೋರಿಸ್ತಿದ್ದೀನಿ. ಇವಾಗ ನಾನು ಉಪ್ಪು ಆ್ಯಡ್ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ನೋಡ್ಕೊಂಡು ನೀವು ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡಾದ್ಮೇಲೆ ಒಂದು 10ರಿಂದ 15 ನಿಮಿಷ ಕುದಿಸ್ಬೇಕು. ಆಮೇಲೆ ಕೈಮಾ ಆ್ಯಡ್ ಮಾಡಬೇಕು. ಸಾಂಬಾರು ಕುದಿಯೋಷ್ಟೊತ್ತಿಗೆ ಕೈಮಾ ರೆಡಿ ಮಾಡ್ಕೊಳ್ಳೋಣ ಬನ್ನಿ. ಅದೇ ಒಂದು 2 ಸ್ಪೂನ್ ಖಾರ ಉಳಿಸ್ಕೊಂಡು ಈಗ ಕೈಮಾನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಕೈಮಕ್ಕೆ ಒಂದು ಸ್ವಲ್ಪ ಉಪ್ಪು, 1 ಟೀ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು 1 ಮೊಟ್ಟೆ ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಎಗ್ ವೈಟ್ ಮಾತ್ರ ಹಾಕ್ತಿದ್ದೀನಿ, ನೀವು 1 ಮೊಟ್ಟೆ ಪೂರ್ತಿ ಹಾಕ್ಬೋದು. ಈಗ ವೀಡಿಯೋದಲ್ಲಿ ತೋರಿಸ್ತಾಯಿದ್ದೀನಲ್ವ, ಈ ಥರ ಸಣ್ಣದಾಗಿ ರುಬ್ಕೊಬರಬೇಕು. ರುಬ್ಬಾದ್ಮೇಲೆ ಇವಾಗ ನಾನು ಕಡಲೆನ ಪುಡಿ ಮಾಡಿಕೊಂಡು ಒಂದು 2 ಸ್ಪೂನ್ ಕಡಲೆ ಹಿಟ್ಟು ಆ್ಯಡ್ ಮಾಡ್ತಾಯಿದ್ದೀನಿ ನಾನು. ಕಡಲೆ ಹಿಟ್ಟು ಆ್ಯಡ್ ಮಾಡೋದ್ರಿಂದ ಉಂಡೆಗಳು ಒಡೆಯೋದಿಲ್ಲ, ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ನಾದ್ಕೋಬೇಕು. ಎಷ್ಟು ನಾದ್ತೀವೋ ಅಷ್ಟು ಕೈಮಾ ಚೆನ್ನಾಗಿ ಒಡೆಯಲ್ಲ, ಚೆನ್ನಾಗಿ ಬರುತ್ತೆ. ಈಗ ಚಿಕ್ಕ ಚಿಕ್ಕ ಉಂಡೆನ ಮಾಡ್ಕೊಳ್ಳೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ ಮಾಡ್ತಿದ್ದೀನಿ. ನಿಮ್ಗೆ ಯಾವ ಸೈಜ್ ಬೇಕು ಆ ಸೈಜ್ನ ನೀವು ಮಾಡ್ಕೋಬೋದು. ನಾನಿಲ್ಲಿ ಅರ್ಧ kg ಕೈಮಾ ತೊಗೊಂಡಿದ್ದೀನಿ. ಒಂದು 15ರಿಂದ 20 ಉಂಡೆ ಆಗಿರ್ಬೋದು. ಈ ಕಡೆ ಸಾರು ಕುದಿ ಬರ್ತೈತೆ. ಇವಾಗ ಒಂದು 10 ನಿಮಿಷ ಈ ಥರ ಕುದಿಸ್ಬೇಕು. ಆಮೇಲೆ ಕೈಮಾನ ಆ್ಯಡ್ ಮಾಡೋಕ್ಕೆ ಸರಿಯಾಗುತ್ತೆ. ಇವಾಗ ನಾನಿಲ್ಲಿ ಕೈಮಾನ ಒಂದೊಂದೇ ಆಗಿ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ದೂರಕ್ಕೆ ಬಿಡಿ, ಹತ್ತತ್ರ ಬಿಡೋಕ್ಕೆ ಹೋಗಬೇಡಿ. ಕೈಮಾ ಎಲ್ಲ ಹಾಕಿದ್ದಾದಮೇಲೆ ಒಂದು 15ರಿಂದ 20 ನಿಮಿಷ ಕುದಿಯೋಕ್ಕೆ ಬಿಡ್ತೀನಿ ನಾನಿಲ್ಲಿ ಮೀಡಿಯಮ್ ಫ್ಲೇಮಲ್ಲಿ. ನಾನು ತಗೊಂಡಿರೋದು ಬೈಲರ್ ಕೋಳಿ ಅಲ್ವಾ, ಅದಕ್ಕೆ ಒಂದು 15ರಿಂದ 20 ನಿಮಿಷ ಬಿಡ್ತಿದ್ದೀನಿ. ಫಾರಮ್ ಆದರೆ ಒಂದು ಅರ್ಧ ಗಂಟೆ ಬಿಡಬೇಕಾಗುತ್ತೆ. ನೋಡಿ ಚೆನ್ನಾಗಿ ಕುದೀತೈತೆ. ಕೈಮಾ ಯಾವಾಗ ಬೆಂದೈತೆ ಅಂತ ನಮಗೆ ಗೊತ್ತಾಗುತ್ತೆ ಅಂದರೆ ಕೈಮಾ ಎಲ್ಲ ಮೇಲೆ ತೇಲ್ತಾ ಇರುತ್ತೆ. ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಿರುವುದು ಈ ಥರ ಇದ್ದರೆ ಬೆಂದೈತೆ ಅಂತ. ಈಗ ನಮ್ಮ ಕೈಮಾ ಸಾರು ರೆಡಿ ಆಗೈತೆ. ನಿಮ್ಮೆಲ್ಲರಿಗೂ ನಾನು ಮಾಡಿರೋ ರೆಸಿಪಿ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಬಾಯ್.